ಡಿಬಾಸ್ಗೆ ಚೆನ್ನಾಗಿದೆ ಜೈ ಡಿ ಬಾಸ್, ಜೈ ಡಿ ಬಾಸ್, ಬಾಸ್ ಡಿ ಬಾಸ್, ಜೈ ಡಿ ಬಾಸ್. ಥ್ಯಾಂಕ್ ಯು. ಪಿಕ್ಚರ್ ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು ಇಷ್ಟು ವರ್ಷ ಆದ್ಮೇಲೆ ನೋಡ್ತಾ ಇರೋದಕ್ಕೆ. ನಾನು ನಮ್ಮ ಅಭಿಮಾನಿಗಳ ಹತ್ರ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಸೈಲೆಂಟ್ ಆಗಿರಿ, ಏನು ಮಾತಾಡಬೇಡಿ. ಯಾರೋ ಏನು ಹೇಳಿದ್ರು ಅಂತ ಮತ್ತೆ ಏನು ಮಾತಾಡಬೇಡಿ, ಆರಾಮಾಗಿ ಇದು ಮಾಡಿರಿ. ಕಾಲಾಯ ತಸ್ಮೈ ನಮಃ, ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಜೈ ಡಿ ಬಾಸ್. ಪಿಕ್ಚರ್ ಮಾತ್ರ ಸೂಪರ್. ರಿಲೀಸ್ಗೂ ಈ ತರ ಕ್ರೇಜ್ ಇರ್ಬೇಕಂದ್ರೆ ಅವ್ನ ಅಪ್ಪನ್ ಗುಟ್ಟಿರ್ಬೇಕು. ಮೇಡಮ್, ಒಂದ್ಸತಿ ಅಲ್ಲ 100 ಸತಿ ಆಗ್ಬೋದು. ನಾವು ಹೇಳೋದು ಒಂದೇ, ಈ ಉಸಿರಿರೋವರೆಗೂ ಹೇಳೋದು ಒಂದೇ. ಕ್ರೇಜ್ ಬಗ್ಗೆ ಮಾತಾಡೋಂಗಿಲ್ಲ. ನೋಡ್ತಿದ್ದೀರಾ, ಇಂಥ ಬ್ಯಾಡ್ ಟೈಮಲ್ಲೂ ಇಷ್ಟು ಜನ ಬಂದವ್ರೆ ಅಂದರೆ ಅವ್ರು ಮಾಡಿರೋ ದಾನ ಧರ್ಮನೇ ಕಾರಣ. ಮಿಕ್ಕಿದೆಲ್ಲ ಟೈಮ್ ನೋಡ್ಕೊಳ್ಳುತ್ತೆ. ಯಾರ್ಯಾರು ಕ್ರೇಜು ಹಂಗೆ ಹಿಂಗೆ ಕ್ರೇಜ್ ಇಲ್ಲ ಅಂತ ಹೇಳ್ತಿದ್ರಲ್ಲ, ಅವ್ರಿಗೆಲ್ಲ ಇದು ಆನ್ಸರು. ಕ್ರೇಜ್ ಕಾ ಬಾಪ್, ಕರ್ನಾಟಕಕ್ಕೆ ಒಬ್ಬರೇ ಬಾಕ್ಸ್ ಆಫೀಸ್ ಸುಲ್ತಾನು, ಅದು ನಮ್ಮ ಡಿ ಬಾಸ್. ನ್ಯಾಯಕ್ಕಾಗಿ ಹೇಳುವ ಎಲ್ಲ ಕೂಗೆ ಉಸಿರಿರುವವರೆಗೂ ಇಟ್ಟೇವೆ ನಿಮ್ಮ ಜೈ ಡಿ ಬಾಸ್. ನೆಮ್ಮದಿ ಇದ್ರೆ ಉಲ್ಲಾಸ, ಈ ಕೆಂಚ ಕೈ ಇಟ್ಟಿದ ಕಡೆ ಎಲ್ಲ ಕೈಲಾಸ. ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. ಇವಾಗೇನೇ ನಡೀಲಿ ಕೇಸು, ಕರ್ನಾಟಕ ಕಾರ ನಮ್ಮ ಬಾಸು. ನಮ್ಮ ಅಮ್ಮನ ನಾನು ಪ್ರೀತಿಯಿಂದ ಕರೆಯೋದು ಮಮ್ಮಿ. ನಮ್ಮ ಅಮ್ಮನ ನಾನು ಪ್ರೀತಿಯಿಂದ ಕರೆಯೋದು ಮಮ್ಮಿ. ಎಷ್ಟೇ ವರ್ಷ ಆದ್ರೂ ಕ್ರೇಜ್ ಆಗಲ್ಲ ಕಮ್ಮಿ. ಜೈ ಡಿ ಬಾಸ್. ಈ ಲೆವೆಲ್ ಅಕ್ಕ, ಈ ಲೆವೆಲ್ ಕ್ರೇಜ್ ನ ಬೀಟ್ ಮಾಡ್ಬೇಕಂದ್ರೆ ಅವ್ರ ಅಪ್ಪಂಗ್ ಕೊಟ್ಟಿರ್ಬೇಕು. ಯಾರಿಗೂ ಇಲ್ಲ ಈ ತರ ಕ್ರೇಜ್. ನಮ್ಮ ಬಾಸ್ ಐತೆ, ಅದನ್ನ ಖುಷಿ. ಅವ್ರ ಫ್ಯಾನ್ ಆಗಿರೋದಕ್ಕೆ ಫುಲ್ಲು ಖುಷಿ ಅಕ್ಕ. ಮಸ್ತಾಗೈತೆ ಕಲಾಸಿ ಪಲ್ಯ, ಫುಲ್ಲು ಹೆವಿ ಕ್ರೇಜು. ಕ್ರೌಡ್ ಮಾತ್ರ ನೆಕ್ಸ್ಟ್ ಲೆವೆಲು. ಯಾರು ಮೂವಿ ನೋಡಕ್ ಬಂದಿಲ್ಲ, ಯಾರು ಕ್ರೇಜ್ ನೋಡಕ್ ಬಂದಿರೋದು. ಕ್ರೇಜ್ ಮಾಡಿದೀವಿ. ಹಬ್ಬ ಅಂದ್ರೆ ಬಾಸ್ದು ಹಬ್ಬ ಏನು ಅಂತ ತೋರಿಸಿದೀವಿ ಥಿಯೇಟ್ರಲ್ಲಿ ಅಷ್ಟೇ. ನಮ್ಮ ಬಾಸು ಜೈಲಲ್ಲಿ ಇರ್ಬೋದು, ಆದ್ರೆ ಹೇಳುವುದೊಂದೇ, ಯಾವುದೇ ಕೇಡು ತಾಕದು ನಿನಗೆ, ಕಾಯುವುದು ಅಭಿಮಾನ. ಸೋಲಿಗೂ ಸೋತರು ಗೆದ್ದರು ಒಬ್ಬರ ನಮ್ಮ ಯಜಮಾನ. ನಿಂತರೆ ನ್ಯಾಯಕ್ಕಾಗಿ ಹೇಳುವ ಎಲ್ಲ ಕೂಗೆ ಉಸಿರಿರುವವರೆಗೂ ಇರ್ತೇವೆ ನಿಮ್ಮಿಂದೆ. ಬಗ್ಗೆ ಏನ್ ಕೇಳ್ಬೇಕು, ಈಗ ನೋಡ್ಬೇಕಿತ್ತು ಕ್ರೇಜ್ ಒಳಗಡೆ. ನೀವು ಬೆಳಗ್ಗೆ ಬರ್ಬೇಕಿತ್ತು, ಬೆಳಗ್ಗೆ 5 ಗಂಟೆಯಿಂದ ಬಾಸ್ ಫಿಲಮ್ಗೆ ಎಷ್ಟು ಜನ ಕಾಯ್ತಿದೆ. ಫಿಲಮ್ ಮೂವಿ ನೋಡಿದೀವಿ, ಯೂಟ್ಯೂಬ್ ಚಾನಲ್ ಸಿಗುತ್ತೆ, ಟಿವಿಯಲ್ಲಿ ಹಾಕ್ತಿದ್ದಾರೆ. ಆದ್ರೂ ನಮಗೆ ಬೇಕಾಗಿಲ್ಲ. ಎಷ್ಟೇ ಫಿಲಮ್ ರಿಲೀಸ್ ಆದ್ರೂ ಇದೇ ತರ ಕ್ರೇಜ್ ಯಾವತ್ತೂ ಇರುತ್ತೆ ನಮ್ಮ ಬಾಸ್ ಮೂವಿ. ನಾವು ಬಾಸ್ಗೋಸ್ಕರ ಕಾಯ್ತಿರ್ತೀವಿ. 1 ವರ್ಷ ಅಲ್ಲ 10 ವರ್ಷ ಆಗ್ಲಿ ನಾವು ಕಾಯ್ತೀವಿ. ಬಾಸ್ ಬಂದೇ ಬರ್ತಾರೆ. ಸತ್ಯಕ್ಕೆ ಯಾವತ್ತಿದ್ದು ಜಯ ಸಿಕ್ಕೇ ಸಿಗುತ್ತೆ. ಜೈ ಡಿ ಬಾಸ್. ನೆಕ್ಸ್ಟ್ ಬೆಳ್ಬೆಳ್ಗೆ ತಿಂದೆ ಮೊಟ್ಟೆ ಪಲ್ಯ. 22 ವರ್ಷ ಆದ್ರೂ ಕ್ರೇಜ್ ಕಮ್ಮಿ ಆಗಿಲ್ಲ, ಯಾಕಂದ್ರೆ ರಿಲೀಸ್ ಆಗಿರೋದು ಕಲಾಸಿ ಪಲ್ಯ. ಕ್ರೇಜ್ ನ ಬೀಟ್ ಮಾಡ್ಬೇಕಂತ ಮತ್ತೆ ನಮ್ಮ ಬಾಸೇ ಬರಬೇಕು. ನೆಕ್ಸ್ಟ್ ದಾಸ ಫಿಲಂ ರಿಲೀಸ್ ಆಗ್ಬೇಕು. ಆದ್ಮೇಲೆ ಆತ್ಮನೇ ಹೇಳ್ಬೇಕು ಜೈ ಡಿ ಬಾಸ್. ನಿಂತರೆ ನ್ಯಾಯಕ್ಕಾಗಿ ಹೇಳುವ ಎಲ್ಲ ಕೂಗಿ ಉಸಿರಿರುವವರೆಗೂ ಇರ್ತೀವಿ ನಿಮ್ಮಿಂದ. ಜೈ ಡಿ ಬಾಸ್, ಜೈ ಡಿ ಬಾಸ್. ಇದು ಮಾತ್ರ ಸಾಧ್ಯ. ಅಣ್ಣ ಒಂದೇ ಒಂದು ನಿಮಿಷ ಅಣ್ಣ. ಸೊ ಇವತ್ತು ಬಾಸ್ ಒಳಗಡೆನೇ ಅವ್ರೆ, ಆಚೆ ಬಂದ್ರು ಇದೇ ಕ್ರೇಜು, ಒಳಗಡೆ ಇದ್ರು ಅದೇ ಕ್ರೇಜು. ತುಂಬಾ ಜನ ಅವ್ರನ್ನ ತುಳಿಯಕ್ಕೆ ನೋಡ್ತಾ ಇರೋ ಚಿನ್ನ, ಅದು ಯಾವತ್ತೂ ಆಗಲ್ಲ. ಸೊ ಅಭಿಮಾನಿಗಳ ಕಡೆಯಿಂದ ಅವ್ರಿಗೆ ಒಂದೇ ಮಾತು ಅವ್ರಿಗೆ ಉಸಿರಿರೋರ್ಗೆ ಹೇಳೋದು ನಾನು ಒಂದೇ ಮಾತು, ನಿಂತರೆ ನ್ಯಾಯಕ್ಕಾಗಿ ಹೇಳುವ ಎಲ್ಲ ಉಸಿರಿರುವವರೆಗೂ. ಸೊ ಕೊನೆಯದಾಗಣ ಏಟರ್ಸ್ ಕೇಳೋದು ಒಂದೇ ಮಾತು, ನೀವೆಷ್ಟೇ ಬಡ್ಕೊಂಡ್ರು ಎಷ್ಟೇ ಕಿತ್ತಾಕೊಂಡ್ರು ಬಾಸ್ ಅಭಿಮಾನ ಮೀರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಣ್ತಮ್ಗಳ ಥರ ಇರೋದು, ಯಾವುದೋ ಶೋಕಿಗೋಸ್ಕರ ಫ್ಯಾನ್ ಆದವ್ರಲ್ಲಣ್ಣ, ಅಭಿಮಾನಕ್ಕೋಸ್ಕರ ಫ್ಯಾನ್ ಆಗಿರೋದು. ಜೈ ಡಿ ಬಾಸ್. ಹೆಸರು ಅದೇನೆ, ನಮ್ಮ ತಲೆಯಲ್ಲಿ ಇರೋದು ಅದೇನೆ. ನಾವು ಯಾವತ್ತೂ ಡಿ ಬಾಸ್ನ ಬಿಟ್ಕೊಡಲ್ಲ. ಅವ್ರು ನಮ್ಮ ಹೃದಯದಲ್ಲಿ ಇರ್ತಾರೆ. ಅವ್ರು ನಮ್ಮ ಜೊತೆ ಇಲ್ಲ ಅಂದ್ರೂ ಅವ್ರು ಮತ್ತೆ ಬಂದೇ ಬರ್ತಾರೆ, ಮತ್ತೆ ಬಿಗ್ ಸ್ಕ್ರೀನ್ ಆಳ್ತಾರೆ. ಜೈ ಡಿ ಬಾಸ್. ಯಾವತ್ತೂ ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ. ಅವ್ರು ಏನೇ ಮಾಡಿದ್ರು ಅವ್ರು ನಮ್ಮ ಬಾಸು, ನಾವು ಅವ್ರಿಗೋಸ್ಕರ ಇರ್ತೀವಿ. ಬಟ್ ಸಿನಿಮಾ ಮಾತ್ರ ಚೆನ್ನಾಗಿದೆ. ಆ್ಯಂಡ್ ಅವ್ರು ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು. ಮತ್ತೆ ಕನ್ನಡ ಇಂಡಸ್ಟ್ರಿಗೆ ದರ್ಶನ್ ಅವಶ್ಯಕತೆ ಇದೆ. ಡಿ ಬಾಸ್ ಬೇಕೇ ಬೇಕು ಇಂಡಸ್ಟ್ರಿಗೆ. ದರ್ಶನ್ಗೇನು ಲಾಸ್ ಇಲ್ಲ, ಇಂಡಸ್ಟ್ರಿಗೆ ಲಾಸ್ ಅಷ್ಟೇ. ಎಲ್ಲರೂ ಅಂದ್ಕೊಂಡಿರ್ತಾರೆ ದರ್ಶನ್ಗೆ ಲಾಸ್ ಅಂದ್ಬಿಟ್ಟು. 1000 ಜನ ಅಂಡ ತಿಂತಾ ಇದ್ದಾರೆ, ಅದಕ್ಕೇನೆ ಹೆಸರು ಹಾಕೊಂಡಿರೋದು. ಓಕೆನಾ? ಜೈ ಡಿ ಬಾಸ್.